ಓಪ ಓಪ ಏ ಅಮ್ಮಯ್ಯ ಏ ಅಮ್ಮಯ್ಯ ಇದ್ರಾಗೆ ಒಂದು ನೋಡಮ್ಮ ತಿರುಗಿ ನೋಡಮ್ಮ. ಯಾಕಣೋಯ್ ಯಾಕಣೋಯ್ ನನ್ನೇನು ಎಮ್ಮೆ ಗೊಡ್ಡು ಮಾಡ್ಕೊಂಡಿದ್ದೀನಪ್ಪ. ರೋಡ್ನಾಗ ನಡ್ಕೊಂಡು ಹೋಗ್ತಿದ್ರೆ ಒಳ್ಳೆ ಎಮ್ಮೆ ಗೊಡ್ಡನ್ನ ಕರ್ದಂಗೆ ಕರಿತೀಯಲ್ಲ ಅಣ್ಣೋ. ನಾನು ಮನುಷ್ಯ ಕಣೋ. ಯಾಕಣೋಯ್ ಹಂಗೆ ಕರೆದಿದ್ದು? ಏ ಅಮ್ಮನೇ ಯಾವ ಊರಮ್ಮ ನಿಂದು? ಅಮ್ಮನಿ ಯಾವ ಊರಮ್ಮ? ಯಾಕಣೋಯ್ ಹಂಗೆ ಕೇಳ್ತೀಯ? ನಾನು ಕಣಣ ನಿಮ್ಮೂರೇ. ಯಾಕಣೋಯ್ ನಾನು ನೋಡಿಲ್ವೇನು ರಂಗಣ್ಣ? ನಾನು ನಿನ್ನ ದಿನಾಲು ನೋಡ್ತೀನಪ್ಪ. ಯಾಕೆ ನೀನು ನನ್ನ ನೋಡಿಲ್ವೇನಣ್ಣ ರಂಗಣ್ಣ? ನಾನೇ ಕಣೋ ರಂಗಣ್ಣ. ಒಂದು ಅಶೋಕ್ ಬಾರಮ್ಮನಿ ನಿನ್ನ ಮುಖ ಯಾಕೋ ನಾಲ್ಕು ಕಡೆಲೂ ಕಾಮ್ತಾ ಇದೆ. ವಯಸ್ಸು ಅಶೋಕ್ ಬಾರಮ್ಮ, ಒಂದು ಸ್ವಲ್ಪ ನಾನು ಡಿಮ್ಮಾಗಿದ್ದೀನಿ ಕಣಮ್ಮ, ಕ್ಯಾಶಾಗಿಲ್ಲಮ್ಮ ನೀನು. ಒಂದು ಅಶೋಕೆ ಬಾರಮ್ಮನಿ ಬಾ ಬಾ ಅಶೋಕೆ ಬಾರಮ್ಮ ಬಾ. ಹೇಳು ರಂಗಣ್ಣ ಹೇಳು, ಇವಾಗ ಕಾಮ್ತೀನ ನಿನಗೆ ಸರಿಯಾಗಿ? ಓಹೋ ನಮ್ಮ ಶುಭರಾಮ್ನವರು ಶುಭರಾಮ ಎಷ್ಟಾಗಮ್ಮ ಈ ಬಾರಿ ಜೋರಾಗಿ ಹೋಗ್ತಿದ್ವಲ್ಲಮ್ಮ ಶುಭರಾಮ. ಎಲ್ಲಿಗೆ ಹೋಗ್ತಿದ್ದಮ್ಮ ಶುಭರಾಮ? ಎಲ್ಲಿಗೆ ಹೋಗೋಣ ರಂಗಣ್ಣ? ಇಲ್ಲೇ ಅಂಗಡಿ ಮನೆಗೆ ಬಂದಿದ್ದೆ, ಹೊಸಿ ಆತ ತಗೊಂಡು ಹೋಗೋಣ ಅಂತ. ಅದಕ್ಕೆ ರಾಪ್ನ ಮಂತಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಕಣೋ. ಅಂಗಡಿ ಮನೆಯಲ್ಲಿದ್ದ ಮಂತಕ್ಕೆ ಹೋಗ್ತಾ ಇದ್ದೀನಿ ಈಗ. ಶುಭರಾಮ ನೀನು ಶುಭರಾಮ ಅಂತ ಗೊತ್ತಾಗ್ದೇನೆ ಕರೆದ್ಬಿಟ್ಟೆ ಕಣಮ್ಮ. ನಾನು ಯಾರೋ ಬ್ಯಾರೆರು ಅಂತ ಅಂದ್ಕೊಂಡೆ ಕಣಮ್ಮ ಶುಭರಾಮ. ನೀನು ಅಷ್ಟ್ರಿಗೆ ಬಂದ ಮೇಲೆ ಗೊತ್ತಾಯಿತು ನೀನು ಶುಭರಾಮ ಅಂತ. ಹೋಗಮ್ಮ ಹೋಗು, ಇನ್ನು ಮೇಲೇನು ಹೋಗಮ್ಮ, ನಮ್ಮ ಜುಂಜ ಬಂದವನೇ. ಹೋಗಮ್ಮ ಹೋಗು. ಓಟು ನಿಟ್ಟಿಲ್ದಂಗೆ ಕುಡಿತಾರೆ. ಓಟು ನಿಟ್ಟಿಲ್ದಂಗೆ ಕುಡಿದ್ಬಿಟ್ಟು ದಾರ್ಯಾಗ ಹೋಗೋ ಹೆಣ್ಮಕ್ಳನ್ನೆಲ್ಲ ಮಾತಾಡಿಸ್ತಾರೆ. ಮಾತಾಡಿಸಿ ಆಮೇಲೆ ನೀನು ಯಾರೋ ಅಂದ್ಕೊಂಡು ಕರೆದೆ ಕಣಮ್ಮ, ನೀನು ಅವರೇ ಅಂಬೋದು ನನಗೆ ಗೊತ್ತಿರಲಿಲ್ಲ, ಸರಿ ಹೋಗಮ್ಮ ಅಂತ ಹೇಳ್ತಾರೆ. ಇವತ್ತೊತ್ತಿ ಮಂತಕ್ಕೆ ಹೋಗಿ ಆ ಕಾಪಿನ ಕಾಸ್ತಿದ್ದೆ. ಈಗ ಕುಡಿದ್ಬಿಟ್ಟು ನಿಟ್ಟಿಲ್ದಂಗೆ ರಂಗಣ್ಣ ರೋಡ್ನಾಗ ಹೋಗೋರ್ನೆಲ್ಲ ಕರೆದು ಮಾತಾಡಿಸ್ತಾನೆ ಹೆಣ್ಮಕ್ಳನ್ನ. ಏ ಶುಭರಾಮ ಯಾರು ಒಬ್ಬರೇ ಮಾತಾಡ್ಕೊಂತೀಯಲ್ಲಮ್ಮ ಶುಭರಾಮ? ಅಯ್ಯೋ ಯಾಕಿಲ್ಲ ಬಿಡು ರಂಗಣ್ಣ, ಹೋಗ್ತೀನಿ. ರಂಗಣ್ಣ ಏನು ರಂಗಣ್ಣ ನೀನು ಆ ಸುಭದ್ರಮ್ಮನ ಕರೆದಿದ್ಯಾ? ಯಾಕೆ ರಂಗಣ್ಣ ಆಯಮ್ಮನ್ನ ನಿಲ್ಲಿಸ್ಕೊಂಡು ಮಾತಾಡ್ತಿದ್ದೆ? ಅದೇ ಕಾಣಲು ಜುಂಜ ನಮ್ಮ ಆಫೀಸಯ್ಯ ನನ್ನ ಬಂದೇನೋ ಅಂಬ ಮಾತಾಡು ಸಗಣ ಜುಂಜ. ಆದರೆ ಆಯಮ್ಮ ಅಷ್ಟಕ್ಕೆ ಬಂದಾಗ ಗೊತ್ತಾಯಿತು ಶುಭರಾಮ ಅಂತ. ನಾನೆಲ್ಲೋ ನಮ್ಮ ಆಫೀಸರ ಅಂದ್ಕೊಂಡೆ ಕಣೋ ಜುಂಜ. ನನಗೂ ಅಷ್ಟಕ್ಕೆ ಬಂದಾಗಲೇ ಕಣೋ ಗೊತ್ತಾಗಿದ್ದು ಅಯ್ಯಮ್ಮ ಶುಭರಾಮ ಅಂತ. ಊನು ಹೇಳು ರೋಡ್ನಾಗ ಅಡ್ಡಾಡ ಹೆಣ್ಮಕ್ಳೆಲ್ಲ ನಿನಗೆ ಆ ಅಫೀಜನ್ ಥರನೇ ಕಾಮ್ತಾರೆ ಹೇಳು. ಹಾಂ, ಆ ಪಾಟಿ ಕುಡ್ಕ ಬಂದರೆ ಇನ್ನೇನು ಮಧ್ಯಾಹ್ನಕ್ಕೇನೆ ಸುಭದ್ರಮ್ಮನೂ ಅಫೀಜ ಆಗ್ತಾಳೆ, ಲತಮ್ಮನೂ ಅಫೀಜ ಆಗ್ತಾಳೆ ಅಷ್ಟೇ ನಿನಗೆ. ಹಾಂ, ಒಟ್ಟು ಕಮ್ಮಿ ಕೂಡಿ ರಂಗಣ್ಣವು. ಹೇಳೇ ಜುಂಜ ಬಂದಿದ್ದ ವಿಷಯ ಏನು ಹೇಳಷ್ಟೇ, ಹೆಚ್ಚಾಗೆ ಮಾಡಿಸ್ಬೇಡ ಜುಂಜ. You tell me what is the master. You come to me. Please tell me what is the master. ಅದೇ ರಂಗಣ್ಣು, ನಮ್ಮ ಮದುವೆ ವಿಚಾರ ಎಲ್ಲಿಗೆ ಬಂತು ರಂಗಣ್ಣು? ಆ ಯುಗಾದಿ ಹಬ್ಬ ಎಲ್ಲ ಕಳೆದು ಶ್ರೀರಾಮನವಮಿ ಎಲ್ಲ ಕಳೆದು ಎಲ್ಲ ಮುಗೀತಪ್ಪ. ಇನ್ನು ನಿನ್ನ ಮದುವೆನೇ ಮಾಡ್ಸಂಗಿಲ್ವಲ್ಲ ರಂಗಣ್ಣು. ನಾನು ಯೋಷ್ಟು ದಿನ ಅಂತ ಕಾಯನ್ ರಂಗಣ್ಣ. ನನಗೂ ವಯಸ್ಸಾಗ್ತೈತೆ ರಂಗಣ್ಣು. ಬೇಗ ನಮ್ಮಿಬ್ರಿಗೆ ಮದುವೆ ಮಾಡ್ಸೋಣ. ಆ ಬೊಂಬೆ ಮಾರೋ ಹುಡುಗಿ ಅಂತೂ ನಾನೇ ಬೇಕು ಅಂತ
ಕಾಯ್ಕೊಂಡು ಕುತ್ಕೊಂಡೈತೆ ರಂಗಣ್ಣು. ಬೇಗ ನಮ್ಮಿಬ್ರಿಗೂ ಮದುವೆ ಮಾಡ್ಸೋಣ. ಲೇ ಜುಂಜ, ನಾನು ನಿಮ್ಮ ಮದುವೆನ ಮಾಡಿಸ್ತೀನಿ ಕಣಲೇ ಜುಂಜ. ಯು ಡೋಂಟ್ ವೆರಿ, ಐ ಆಮ್ ಇನ್ ಇಯರ್. ಯು ಕಮ್ ಆ್ಯಂಡ್ ಐ ವಿಲ್ ಅರೇಂಜ್ಡ್ ಮ್ಯಾರೇಜ್. ಯು ಕಮ್ ಆ್ಯಂಡ್ ದೇವಸ್ಥಾನ. ಯು ವಿಲ್ ಆಫ್ಟರ್ ಗೋಯಿಂಗ್ ಟು ಯುವರ್ ಮ್ಯಾರೇಜ್. ಓಕೆ ಓಕೆ. ಅಯ್ಯಯ್ಯೋ, ಮಧ್ಯಾಹ್ನಕ್ಕೆ ಈ ರಂಗಣ್ಣ ಅದು ಯೋಸ್ ಪಾಕೆಟ್ ಕುಡ್ಕೊ ಬಂದವನೋ ಏನೋ. ಈ ಪಾಟಿ ಇಂಗ್ಲೀಷ್ನ ಬಿಡ್ತಾವನೆ. ಆ ಇಂಗ್ಲೀಷು ಯಾರಿಗೆ ಅರ್ಥ ಆಗುತ್ತೆ ಹಂಗೆ ಹೇಳ್ತಾವನೆ ಈ ರಂಗಣ್ಣ. ರಂಗಣ್ಣವ್, ಅದು ಯಾಕೆ ಹೇಳ್ದಪ್ಪ, ನಂಗೆ ಅದೇನೋ ಒಂದು ಈಟು ಅರ್ಥ ಆಗಲಿಲ್ಲ. ಸರಿ ಹೇಳು ರಂಗಣ್ಣವ್. ಎಳೆ ಜೋಜ, ಇಂಗ್ಲೀಷು ನಿನಗೆ ಬರಾಗಿಲ್ಲ ಅಂದರೆ ಯಾಚಕ್ರಲ್ಲ ಅಂತ ಬಂದು ಮಾತಾಡ್ತೀರಾ ನೀವು? ಇಡೀ ಅವಿವೇಕಿ ನನ್ನ ಮಗನೇ. ನಾನು ಹೇಳಿದ್ದು ನಿಮ್ಮ ಮದುವೆನ ಮಾಡಿಸ್ತೀನಿ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಿಮ್ಮ ಮದುವೆನ ಚೆನ್ನಾಗೇ ಮಾಡಿಸ್ತೀನಿ. ಎದಿಗೋಬೇಡ ಅಂತ ಹೇಳಿ, ಸರಿನಾ? ಆ ಬೊಂಬೆ ಮಾಡೋ ಊರಿಗೆ ಫೋನ್ ಮಾಡಿ ಹೇಳು, ಒಳ್ಳೆ ದಿನ ನೋಡ್ಬಿಟ್ಟು ನಿನಗೂ ಆ ಹುಡುಗಿಗೂ ಮದುವೆ ಮಾಡಿಸ್ತೀನಿ ರೀ ಜುಂಜ. ಯಾರಿಗೋಬೇಡ, ಓಕೆ? ಸರಿ ರಂಗಣ್ಣ, ಆಯ್ತು ಹೇಳು. ಆ ಬೊಂಬೆ ಮಾರೋ ಹುಡುಗಿಗೆ ಫೋನ್ ಮಾಡಿ ಹೇಳ್ತೀನಿ. ಎಲ್ಲ ಒಳ್ಳೆ ದಿನ ನೋಡಿ ಈ ವಾರದೊಳಗೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ದೇವಸ್ಥಾನ ಹತ್ರ ಮದುವೆ ಮಾಡಿಸ್ಬಿಡಪ್ಪ. ನಮ್ಗೆ ಅಷ್ಟೇ ಸಾಕು. ಸರಿ ಕಣ್ಲ ಜುಂಜ, ಆ ಕೃಷ್ಣ ಲೀಲಿಗೂ ಹೇಳ್ಬಿಡೋಣ. ಹಂಗೆ ವಯಸ್ಸಿ ಅವ್ರಿಗೂ ಹೇಳಿ ನಿಮ್ಮ ಮದುವೆಗೂ ಕರೆಸಿ ಅವ್ರನ್ನೂ ನಿಮ್ಮಿಬ್ಬರು ಮದುವೆ ಮಾಡಿಸ್ತೀವಿ ಬಿಡೋ ಜುಂಜ. ಹಂಗೆ ನಮ್ಮ ಆಫೀಸ್ಗೂ ವಿಷಯ ಮುಟ್ಟಿಸ್ತೀನಿ. ಅಷ್ಟರೊಳಗೆ ಆ ಬೊಂಬೆ ಮಾಡೋ ಹುಡುಗಿಗೆ ಫೋನ್ ಮಾಡಿ ನೀನು ಕರಿಸ್ಕೊಂಬಾಗೆ ಒಂದು ದಿನ ಫಿಕ್ಸ್ ಮಾಡು. ಇಲ್ಲೇ ನಮ್ಮೂರು ಆಂಜನೇಯನ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ಬಿಡು ನಿಮ್ಮಿಬ್ಬರಿಗೂ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ ಕಣ್ಲ ಜೋನ್ಸ. ಸರಿ ಕಣ್ರಂಗಣ್ಣ, ಆಯ್ತು ಹೇಳು. ನಾನು ನಮ್ಮ ಹುಡುಗಿಗೆ ಫೋನ್ ಮಾಡಿ ಎಲ್ಲ ಕರೆಸ್ಕೊಂಬಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಿನಗೆ ಹೇಳ್ತೀನಿ. ಆವತ್ತು ನಮ್ಮಿಬ್ಬರನ್ನು ಕರ್ಕೊಂಡೋಗಿ ನಿಮ್ಮ ಸಮ್ಮುಖದಲ್ಲೇ ಮದುವೆ ಮಾಡಿಸ್ಕೊಡ್ರಂಗಣ್ಣ. ನಮ್ಗೆ ಅಷ್ಟೇ ಸಾಕು. ನಮ್ಮ ಹುಡುಗಿಗೆ ಫೋನ್ ಮಾಡಿ ನಾನೆಲ್ಲ ಮಾತಾಡ್ತೀನಿ ಕಣ್ರಂಗಣ್ಣು. ಸರಿ ಕಣ್ಲ ಜೋನ್ಸ, ಹಂಗೆ ಆಗಲಿ ಹೇಳೋ ಜೋನ್ಸ. ನಾನು ಆಫೀಸಿಗೂ ಆ ಕೃಷ್ಣ ಲೀಲಿಗೂ ಹೇಳಿ ನಿನಗೆ ಮದುವೆ ಮಾಡಿಸ್ತೀನಿ. ಒಂದು ಹೊತ್ತು ಆಮೇಕಿದ್ದ ನನ್ನ ಖಾನು. ಸರಿ ಕಣ್ರಂಗಣ್ಣ, ಹಂಗೆ ಆಗಲಿ ಹೇಳು. ನೋಡಿರಲ್ಲ ವೀಕ್ಷಕರೇ, ಇದು ಹಳ್ಳಿ ಜನರು ಅಂತ ಚಾನಲ್ಲು. ಇನ್ನು ಯಾರ್ಯಾರು ಹಳ್ಳಿ ಜನರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಂಗೇ ನಮ್ಮ ಜುಂಜುಂಟನು ಆ ಬೊಂಬೆ ಮಾಡೋ ಹುಡುಗಿದನು ಮುಂದಿಂದು ನಾನೇ ಮದುವೆ ಮಾಡಿಸ್ತೀನಿ. ಅದಕ್ಕೆ ಎಲ್ಲರೂ ಆಶೀರ್ವಾದ ಮಾಡಬೇಕು. ಇದು ಕುಡುಕ ರಂಗಪ್ಪ ಭಾಗ 33. ಇದರ ಮುಂದುವರಿದ ಭಾಗ 34ರಲ್ಲಿ ಇರುತ್ತದೆ ನೋಡಿ.